ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಒಂದು ತಾಯಿ ಹುಲಿ ಜೊತೆಗೆ 4 ಮರಿ ಹುಲಿಗಳು. ತನ್ನ ಮರಿಗಳಿಗೆ ಬೇಟೆ ಹೇಳಿಕೊಡ್ತಿದ್ದಂತಹ ತಾಯಿ ಮನುಷ್ಯರ ಷಡ್ಯಂತ್ರದ ಬೇಟೆಗೆ ಮರಿಗಳ ಜೊತೆಗೆ ತನ್ನ ಪ್ರಾಣವನ್ನು ಕಳ್ಕೊಂಡಿದೆ. ಕೊಂದು ತಿನ್ನುವ ಹುಲಿಯನ್ನ ಮನುಷ್ಯರು ವಿಷಜಾಲದ ಮೂಲಕ ಹತ್ಯೆ ಮಾಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ವಿಷವಿಟ್ಟು ಕೊಂದರು. ಎಂಥ ದುರಂತ ನೋಡಿ. ಮನುಷ್ಯರ ನಡುವೆ ಮನುಷ್ಯರನ್ನೇ ಕೊಲ್ತಾ ಇರ್ತಾರೆ, ವಿಷ ಹಾಕಿ ಕೂಡ ಕೊಲ್ತಾರೆ. ಕಾಡಿನಲ್ಲಿ ತಂಪಾಡಿಗೆ ಬೇಟೆ ಆಡ್ಕೊಂಡಿದ್ದಂತಹ ಹುಲಿಗಳನ್ನು ಕೂಡ ವಿಷ ಇಟ್ಟುಕೊಳ್ತಾರೆ. ತನ್ನ ಮರಿಗಳ ಜೊತೆಗೆ ಸ್ವಚ್ಛಂದವಾಗಿದ್ದಂತಹ ತಾಯಿ ಹುಲಿ ತಾನು ಬೇಟೆಯಾಡಿದಂತಹ ಮಾಂಸವನ್ನು ತಿನ್ನಲು ಬಂದಾಗ ಅದರಲ್ಲಿ ವಿಷ ಇರಬಹುದು ಅನ್ನೋದನ್ನು ಕೂಡ ಅಂದಾಜಿಸಿರೋದಕ್ಕೆ ಸಾಧ್ಯವೇ ಇರಲಿಲ್ವೇನೋ. ಹೊಂಚು ಹಾಕಿ ತನ್ನ ಆಹಾರವನ್ನು ಬೇಟೆಯಾಡುವ ಹುಲಿ ತನಗೂ ಯಾರೋ ವಿಷ ಬೆರೆಸಿ ಹೊಂಚು ಹಾಕಿದ್ದಾರೆ ಅನ್ನೋದನ್ನು ಅರಿತುಕೊಳ್ಳಲು ವಿಫಲ ಆಗಿರಬೇಕು. ಇಲ್ಲಿ ವಿಷ ಹಾಕಿದವರನ್ನು ಹಿಡಿದು ಶಿಕ್ಷಿಸುವಂತಹ ಕೆಲಸ ಆಗಲೇಬೇಕು. ಈಗಾಗಲೇ ಇಬ್ಬರ ಮೇಲೆ ಅನುಮಾನದಲ್ಲಿ ಈಗಾಗಲೇ ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಹಾಗೆ ಹುಲಿಗಳಿರುವಂತಹ ಕಾಡಿನೊಳಗೆ ದನಕರುಗಳನ್ನು ಮೇಯಿಸೋದಕ್ಕೆ ಬಿಡ್ತಿದ್ದಾರೆ ಅನ್ನುವಂಥದ್ದನ್ನು ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಅದು ಗೊತ್ತಿದ್ರೂ ಅದನ್ನು ತಡೆಯಲು ವಿಫಲವಾದಂಥ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿದೆ. ಯಾಕಂದರೆ ಹುಲಿಗಳು ಆ ಕಾಡುಗಳಲ್ಲಿ ಇದ್ದಾವೆ ಅನ್ನೋಂಥದ್ದು ಗೊತ್ತಿದ್ದಾಗ ದನಕರುಗಳನ್ನು ಆ ಕಾಡುಗಳಿಗೆ ಬಿಡಬಾರ್ದು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ಅದನ್ನು ಹಳ್ಳಿಗಳಲ್ಲಿರ್ತಕ್ಕಂತಹ ಜನರಿಗೆ ಗೊತ್ತಿಲ್ಲದಿರುವಂಥ ವಿಚಾರಗಳಾಗಿರೋದಿಲ್ಲ. ಅವರಿಗೆ ಅದನ್ನು ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಅರಣ್ಯ ಇಲಾಖೆ ಮಾಡಬೇಕು. ಅರಣ್ಯ ಇಲಾಖೆಗೆ ಯಾವ ಕಾರಣಕ್ಕಾಗಿ ಇಂಥದನ್ನು ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಈ ಪ್ರಶ್ನೆಯೂ ಕೂಡ ಇದೆ. ಇದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಕಮಲದೊಳಗೆ ಕದನ ವಿರಾಮ. ಬಹುಶಃ ಹಲವು ಕದನ ವಿರಾಮಗಳ ನಡುವೆ ರಾಜ್ಯ ಬಿಜೆಪಿಯಲ್ಲಿರುವಂತಹ ಆಂತರಿಕ ಸಂಘರ್ಷದ ಕದನ ಇದೆಯಲ್ಲ, ಈ ಕದನ ಇದೆಯಲ್ಲ, ಈ ಕದನಕ್ಕೂ ಕೂಡ ಈಗ ಒಂದು ವಿರಾಮ ಬೀಳುತ್ತಾ ಅನ್ನುವಂಥದ್ದು ಕುತೂಹಲಕಾರಿ ಪ್ರಶ್ನೆ ಇದೆ. ಯಾಕಂದರೆ ಮೊನ್ನೆಷ್ಟೇ ಪ್ರಹ್ಲಾದ್ ಜೋಶಿಯವರು ಒಂದು ಸಭೆಯನ್ನು ಕರೆದಿದ್ರು BJP ಕಚೇರಿಯಲ್ಲಿ. ಇಷ್ಟು ದಿವಸ BJP ಕಚೇರಿಗೆ ಬಹಳ ಕಡಿಮೆ ಬಾರಿ ಬರ್ತಾ ಇದ್ದಂಥವರು ಅವ್ರನ್ನ, ಅಂದರೆ GM ಸಿದ್ದೇಶ್ವರ್ ಅವ್ರನ್ನ ಮತ್ತು BP ಹರೀಶ್ ಅವ್ರನ್ನ, ಅವರಿಬ್ಬರು ಕೂಡ ಪಕ್ಷದ ಕಚೇರಿಗೆ ಕರೆಸಿ ಅವ್ರ ಜೊತೆಗೆ ಮಾತಾಡಿ ಸಮಾಧಾನ ಹೇಳುವಂಥ ಪ್ರಯತ್ನವನ್ನು ಜೋಶಿಯವರು ಮಾಡಿದರು. ಇವತ್ತು ಈ ಬಂಡಾಯ ಬಣದ ಪ್ರಮುಖ ನಾಯಕ, ಯಾಕಂದರೆ ಅದರ ಒಂದು ರೀತಿಯಾದಂತಹ ಮಾಸ್ಟರ್ ಮೈಂಡ್, ಆ ಟೀಮ್ನಲ್ಲಿರುವಂತಹ ಮಾಸ್ಟರ್ ಮೈಂಡ್ ಅಂತ ಹೇಳುವಂತಹ ಅರವಿಂದ್ ಲಿಂಬಾವಳಿಯವರನ್ನು ಇವತ್ತು ಸಂಧಾನ ಸಭೆಗೆ ಕರೆಸಲಾಗಿತ್ತು. ಅವ್ರ ಜೊತೆಗೆ ಮಾತುಕತೆ ನಡೆದಿದೆ, ಊಟ ನಡೆದಿದೆ, ಇದೆಲ್ಲವೂ ಕೂಡ ಆಗಿದೆ. ಹೀಗಾಗಿ ಈ ಸಂಧಾನ ಸಭೆ ಸಕ್ಸಸ್ ಆಗುತ್ತಾ, ಸಕ್ಸಸ್ ಕಾಣುತ್ತಾ ಅನ್ನುವಂತಹ ಕುತೂಹಲ ಮತ್ತು ಪ್ರಶ್ನೆ ಇದ್ದೇ ಇದೆ. ಏನಾಗಿದೆ ಇವತ್ತಿನ BJPಯ ಸಂಧಾನ ಸಭೆಯಲ್ಲಿ? ಕದನ ವಿರಾಮ ಅಧಿಕೃತವಾದಂತಹ ಘೋಷಣೆಯಾಗಿ ಎಲ್ಲರೂ ಹೆಗಲ ಮೇಲೆ ಕೈ ಹಾಕ್ಕೊಂಡು ಜೊತೆಯಲ್ಲಿನೇ ನಡ್ಕೊಂಡು ಹೋಗ್ತಾರಾ, ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಲೆಕ್ಕಾಚಾರಗಳು ಇದಾವ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀರಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ, ಕಮಲದೊಳಗಿನ ಕದನ ವಿರಾಮದ ಸಾಧ್ಯತೆಯ ಬಗ್ಗೆ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ವಿಷ ಇಟ್ಟು ಕೊಂದಿರುವಂಥದ್ದು ಹುಲಿಗಳನ್ನು, 5 ಹುಲಿಗಳನ್ನು ಒಂದೇ ಬಾರಿಗೆ, ಒಂದೇ ಏಟಿಗೆ 5 ಹುಲಿಗಳು ಪ್ರಾಣ ಕಳ್ಕೊಂಡಿದ್ದಾವೆ. ತಾಯಿ ಹುಲಿಯ ಜೊತೆಗೆ 4 ಮರಿಗಳು ಸಾವಿಗೀಡಾಗಿರುವಂಥದ್ದು. ಇದಕ್ಕೆ ಮನುಷ್ಯ ನೇರವಾದಂಥ ಕಾರಣ, ವಿಷ ಇಟ್ಟು ಕೊಂದಿದ್ದಾರೆ. ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದರ ವರದಿ ನಿಮಗೆ ತೋರಿಸ್ತೀನಿ. ಸಿಟ್ಟಿಗೋಸ್ಕರ ವಿಷ ಪ್ರಶ್ನೆ ಮಾಡಿರ್ಬೋದು. ತಾಯಿ ಹುಲಿ ಮತ್ತು 4 ಅದರ ಮರಿಗಳು ಸತ್ತಿದ್ದಂಥದ್ದು ಒಂದು ದೊಡ್ಡ ದುರಂತ. 5 ಹುಲಿಗಳ ಸಾವಿನ ನಿಗೂಢತೆ ಬಟಾಬಯಲು. ವಿಷ ಹಾಕಿ 5 ಹುಲಿಗಳ ಹತ್ಯೆ ಎಂಬುದು ದೃಢ. ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ವನ್ಯಧಾಮದ ಮೀಣ್ಯಂ ಅರಣ್ಯ ಪ್ರದೇಶದಲ್ಲಿ 5 ಹುಲಿಗಳು ಶವವಾಗಿದ್ವು. ಇದು ದೇಶದ ವನ್ಯಜೀವಿ ಕ್ಷೇತ್ರದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿತ್ತು.
ಒಂದು ತಾಯಿ ಹುಲಿ 3 ಹೆಣ್ಣು ಹುಲಿ ಮರಿಗಳು ಒಂದು ಗಂಡು ಹುಲಿಯ ಶವ ಕೂಗಳತೆ ದೂರದಲ್ಲೇ ಬಿದ್ದಿದ್ವು. ಹುಲಿಗಳ ಶವಗಳು ಬಿದ್ದಿದ್ದ 100 ಮೀಟರ್ ದೂರದಲ್ಲಿ ಹಸುವಿನ ಕಳೆಬರಹವೂ ಸಿಕ್ಕಿತ್ತು. ತನಿಖೆ ನಡೆಸಿದ ಅರಣ್ಯಾಧಿಕಾರಿಗಳು ಪ್ರಾಥಮಿಕ ವರದಿ ಸಲ್ಲಿಸಿದ್ದು, ಈ ವರದಿಯಲ್ಲಿ 5 ಹುಲಿಗಳನ್ನು ಕೊಲ್ಲಲು ವಿಷ ಹಾಕಿರೋದು ಸಾಬೀತಾಗಿದೆ. ಸತ್ತ ಹಸುವಿನ ಮಾಂಸಕ್ಕೆ ವಿಷ ಬೆರೆಸಿ ಹುಲಿಗಳನ್ನು ಹತ್ಯೆ ಮಾಡಿರುವುದು ಬಯಲಾಗಿದ್ದು, ವಿಷ ಮಿಶ್ರಿತ ಹಸುವಿನ ಮಾಂಸದಿಂದ ಹುಲಿಗಳು ಸಾವನ್ನಪ್ಪಿವೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಥಳಕ್ಕಾಗಮಿಸಿ ಖುದ್ದು ಪರಿಶೀಲನೆ ನಡೆಸಿದ್ರು. 8 ವರ್ಷದ ತಾಯಿ ಹುಲಿ ಹಾಗೂ ಅದರ 10 ತಿಂಗಳು ವಯಸ್ಸಿನ 4 ಮರಿಹುಲಿಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ವಿಷಪ್ರಾಶನದಿಂದಲೇ ಮೃತಪಟ್ಟಿರುವುದನ್ನು ಸಚಿವರು ಹಾಗೂ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದ ಉದ್ಯಮ ಅರಣ್ಯ ವಲಯದಲ್ಲಿ ಏನು ನಿನ್ನೆ ನಮಗೆ ಒಂದು ತಾಯಿ ಹುಲಿ ಮತ್ತು 4 ಅದರ ಮರಿಗಳು ಸತ್ತಿದ್ದಂಥದ್ದು ಭಾಳ ಒಂದು ದೊಡ್ಡ ದುರಂತ. ಭಾಳ ನೋವಾಗಿದೆ, ಭಾಳ ದುಃಖ ಆಗಿದೆ. ಇಲ್ಲಿಗೆ ನಾನು ಖುದ್ದಾಗಿ ಭೇಟಿ ಕೊಡಬೇಕು ಅಂತೇಳಿ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಶಾಸಕರ ಜೊತೆಯಲ್ಲಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಈ 5 ಹುಲಿಗಳು ಏನು ಮೃತಪಟ್ಟಿದ್ದಾವೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ. ಪ್ರಾಥಮಿಕ ಹಂತದಲ್ಲಿ ಇದು ವಿಷಪ್ರಾಶನದಿಂದ ಆಗಿದೆ ಅಂತೇಳಿ ಹೇಳಿ ನಮಗೆ ಮಾಹಿತಿ ಬರ್ತಾ ಇದೆ. ಹುಲಿಗಳ ಶವದ ಅನತಿ ದೂರದಲ್ಲೇ ಹಸುವೊಂದರ ಕಳೆಬರವು ಪತ್ತೆಯಾಗಿದ್ದು, ಈ ಹಸುವಿನ ಮಾಂಸಕ್ಕೆ ವಿಷ ಬೆರೆಸಿ ಹುಲಿಗಳನ್ನು ಹತ್ಯೆ ಮಾಡಿರುವುದು ಬಯಲಾಗಿದೆ. ವಿಷ ಮಿಶ್ರಿತ ಹಸುವಿನ ಮಾಂಸದಿಂದ ಹುಲಿಗಳು ಸಾವನ್ನಪ್ಪಿವೆ ಎಂಬುದು ಗೊತ್ತಾಗಿದೆ. ಪ್ರಾಥಮಿಕ ವರದಿ ಪ್ರಕಾರ ಸತ್ತ ಹಸುವಿನ ದೇಹದ ಮೇಲೆ ಫೊರೆಟ್ ಕೀಟನಾಶಕ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ವೇಳೆ ಹುಲಿಗಳ ಹಾಗೂ ಹಸುವಿನ ಅಂಗಾಂಗಗಳ ಮಾದರಿಗಳನ್ನು ಸಂಗ್ರಹಿಸಿದ್ದು, ವಿಷ ಯಾವುದು, ಎಷ್ಟು ಪ್ರಮಾಣದ ವಿಷ ಬೆರೆಸಿದ್ರು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಹುಲಿಗಳು ಮತ್ತು ಹಸುವಿನ ಮೃತದೇಹಗಳಿಂದ ಸಂಗ್ರಹಿಸಲಾದ ಸ್ಯಾಂಪಲ್ಗಳನ್ನು ಕಳುಹಿಸಲಾಯಿತು. ಆಮೇಲೆ ಹುಲಿಗಳು ಸತ್ತು ಬಿದ್ದಿದ್ದ ಜಾಗದಲ್ಲೇ ಅಂತ್ಯಕ್ರಿಯೆಯೂ ನಡೆಸಿದ್ರು. ಹುಲಿಗಳ ಅಂತ್ಯಕ್ರಿಯೆಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಸ್ಥಳೀಯ ಶಾಸಕರು, ಅರಣ್ಯಾಧಿಕಾರಿಗಳು, ಪಶುವೈದ್ಯರು, ಕೆಲ ಗ್ರಾಮಸ್ಥರು ಭಾಗಿಯಾಗಿದ್ರು. ಈಗ ಕ್ಯಾಟಲ್ ಸಿಕ್ಕಿದ್ದಾರೆ. ಈ ಮೇಲ್ನೋಟಕ್ಕಿಂತ ಘಟನೆಗಳು ಹಿಂದೆ ಆಗಿರ್ತಕ್ಕಂಥ ಉಲ್ಲೇಖ ತಗೊಂಡು ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಏನಿರ್ತದೆ, ಈಗ ಅವ್ರ ಕ್ಯಾಟಲ್ ಇದಕ್ಕೆ ಕಾಡಿಗೆ ಬಿಟ್ಟಿರ್ತಾರೆ. ಕಾಡಿಗೆ ಬಿಟ್ಟಾಗ ನಮ್ಮ ಪ್ರಾಣಿಗಳು ಅದಕ್ಕೆ ಅಟ್ಯಾಕ್ ಮಾಡೋದು ಸಹಜ ಇರ್ತದೆ. ಈಗ ಕಾಡಲ್ಲಿ ಬರಬಾರ್ದು, ಅವು ಅಟ್ಯಾಕ್ ಮಾಡ್ತಾರೆ. ಹಿಂಗೆ ರಿಪೀಟೆಡ್ ಅಟ್ಯಾಕ್ ಮಾಡಿದಾಗ ಇವ್ರೇನಾಗುತ್ತೆ, ನಮ್ಮ ಜನಗಳು ಹೋಯ್ತಲ್ಲ ಅನ್ನೋದು ಇದರಿಂದ ಒಂದು ವಿಷಪ್ರಾಶನ ಆಗೋದು ಇದು ಸರ್ವೇ ಸಾಮಾನ್ಯ ನಡೆದಿರ್ತಕ್ಕಂಥ ಘಟನೆ. ಇದೇ ರೀತಿಯಾಗಿ ಸುಮಾರು 2017ರಲ್ಲಿ ಬಂಡೀಪುರದಲ್ಲೂ ಕೂಡ ಇದೇ ರೀತಿ ವಿಷಪ್ರಾಶನ ಆಗಿ 3 ಚಿರತೆಗಳು ಸತ್ತೋಗಿರ್ತವೆ. ಹೀಗೆ ಆಗ್ತಾ ಇರ್ತದೆ. ಈ ರೀತಿ 5 ಹುಲಿಗಳನ್ನು ಕೊಂದಿದ್ದು ಶಿವಣ್ಣ ಅನ್ನೋ ರೈತನ. ಮೀಣ್ಯಂ ಅರಣ್ಯ ಪ್ರದೇಶದಲ್ಲಿ 5 ಹುಲಿಗಳಿಗೆ ವಿಷ ಹಾಕಿದ್ದು ಶಿವಣ್ಣ ಎಂಬ ವ್ಯಕ್ತಿ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಸ್ಥಳೀಯ ಗ್ರಾಮಸ್ಥರನ್ನು ಕರೆಸಿ ಅರಣ್ಯಾಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಮೃತಪಟ್ಟ ಹಸು ಯಾರಿಗೆ ಸೇರಿದ್ದು, ಮಾಲೀಕ ಯಾರಂತ ಹುಡುಕಾಡಿದ್ರು. ಆಗಲೇ ಗೊತ್ತಾಗಿದ್ದು ಗಾಜನೂರು ಸಮೀಪದ ಕಳ್ಳಬ್ಬೆದೊಡ್ಡಿ ಗ್ರಾಮದ ಶಿವಣ್ಣ ಅನ್ನೋ ವ್ಯಕ್ತಿಗೆ ಸೇರಿದ್ದ ಹಸು ಅಂತ. ಅಕ್ರಮವಾಗಿ ಹಸುಗಳನ್ನು ಮೇಯಿಸಲು ಶಿವಣ್ಣ ಕಾಡಿಗೆ ಬಿಟ್ಟಿದ್ದ. ಆದರೆ ಹುಲಿಗಳು ಹಸುವನ್ನ ಬೇಟೆಯಾಡಿ ತಿಂದು ಹಾಕಿದ್ವು. ಹೀಗಾಗಿ ಸೇಡು ತೀರಿಸಿಕೊಳ್ಳಲು ಶಿವಣ್ಣ ಮತ್ತು ಆತನ ಮಗನೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ಅರಣ್ಯಾಧಿಕಾರಿಗಳ ವಾದ. ಸದ್ಯಕ್ಕೆ ಶಿವಣ್ಣನನ್ನ ಪೊಲೀಸರು ಬಂಧಿಸಿದ್ದು, ಆತನ ಮಗ ಪರಾರಿಯಾಗಿದ್ದಾನೆ. ಅರಣ್ಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ 5 ಹುಲಿಗಳು ಸಾವು. ಅಚ್ಚರಿ ಅನ್ನಿಸಿದ್ರು ಇಂಥದ್ದೊಂದು ಗಂಭೀರ ಆರೋಪ ಅರಣ್ಯ ಇಲಾಖೆಯವರ ಮೇಲೆ ಕೇಳಿಬರ್ತಿದೆ. ಅರಣ್ಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ 5 ಹುಲಿಗಳ ಹತ್ಯೆಯಾಗಿವೆ ಅನ್ನೋ ಮಾತು ಗ್ರಾಮಸ್ಥರೇ ಆಡುತ್ತಿದ್ದಾರೆ. ಯಾಕಂದ್ರೆ ಹಿರಿಯ ಕಿರಿಯ ಅಧಿಕಾರಿಗಳು ಹಾಗೂ ಅರಣ್ಯ ಪಾಲಕರ ಮಧ್ಯೆ ದೊಡ್ಡ ಸಂಘರ್ಷ ನಡೆಯುತ್ತಿದೆ. ಅರಣ್ಯ ವೀಕ್ಷಕರಿಗೆ ಗುತ್ತಿಗೆದಾರ 3 ತಿಂಗಳಿಂದ ಸಂಬಳವನ್ನೇ ಕೊಟ್ಟಿಲ್ಲ. ಗುತ್ತಿಗೆದಾರನಿಗೂ ಸರ್ಕಾರನೂ 2 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರೋದ್ರಿಂದ ಆತನೂ 3 ತಿಂಗಳಿನಿಂದ ಸಂಬಳ ನೀಡಿಲ್ಲ. ಸಾಕಷ್ಟು ಸಲ ಪ್ರತಿಭಟನೆ ಮಾಡಿದ್ರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರು. ಜೊತೆಗೆ ಅಮಾನತಾಗಿದ್ದ ಕೆಲವು ಅಧಿಕಾರಿಗಳಿಗೆ ಸರ್ಕಾರ ಜವಾಬ್ದಾರಿ ಕೊಟ್ಟಿರೋ ಕೋಪಾನೂ ಸಿಬ್ಬಂದಿಯೊಳಗಿದೆ. ಅಧಿಕಾರಿಗಳ ನಡುವಿನ ಈ ಜಟಾಪಟಿಯಿಂದಲೂ ಹುಲಿಗಳ ಹತ್ಯೆ ಆಗಿರಬಹುದು ಅನ್ನೋ ಗಂಭೀರ ಆರೋಪಗಳಿವೆ. ಸಮರ್ಪಕವಾಗಿ ಗಸ್ತು ತಿರುಗದೇ ಇರೋದ್ರಿಂದ ಗ್ರಾಮಸ್ಥರು ಅಕ್ರಮವಾಗಿ ಕಾಡಿಗೆ ಪ್ರವೇಶ ಮಾಡುತ್ತಿದ್ದಾರೆ. ಅರಣ್ಯ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಿದ್ರೆ ಹಸುಗಳನ್ನ ಕಾಡಿಗೂ ಬಿಡುತ್ತಿರಲಿಲ್ಲ. ಗ್ರಾಮಸ್ಥರು ಅಕ್ರಮವಾಗಿ ಕಾಡಿಗೆ ಬಂದು ಈ ಥರ ಹುಲಿಗಳಿಗೆ ವಿಷವಿಟ್ಟು ಕೊಲ್ತಾ ಇರಲಿಲ್ಲ ಅನ್ನೋದು ವನ್ಯಜೀವಿ ತಜ್ಞರ ಆರೋಪ. ನಾನ್ ಯಾರನ್ನೂ ಬ್ಲೇಮ್ ಮಾಡಲ್ಲ. ಫಸ್ಟ್ ಈ ಆಫೀಸರ್ನೇ ಬ್ಲೇಮ್ ಮಾಡೋದು ನಾನು. ಅದು ಬಿಟ್ಟು ನೆಕ್ಸ್ಟ್ ನಾನ್ ಬರೋದು ಸರ್ಕಾರಕ್ಕೆ. ಸೊ ಇಲ್ಲಿ ನೋಡಕ್ ಹೋದ್ರೆ ತಿರ್ಗಾ ನಿಮ್ ಬರೋದೇ ಸೀನಿಯರ್ ಆಫೀಸರ್ಸ್ ಕತೆ. ಈಗ ಈ ಸಂಬಳ ಕೊಟ್ಟಿಲ್ಲ ಅಂತ ಗೊತ್ತಿರೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಈಗ DCF ಕೈಗೆ ಆಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಚಕ್ರಪಾಣಿಗೆ
ಎಬಿಲಿಟಿ ಇರ್ಲಿಲ್ಲ. ಯಾಕಂದ್ರೆ ಅವ್ರು 2 ಕೋಟಿ ಅವರು ಕಾಂಟ್ರಾಕ್ಟರ್ ಕೊಡ್ಬೇಕಾಯ್ತು. ಯಾರು ದಿನಗೂಲಿಗೆ ಇದು ಕೊಡ್ತಿದ್ದಾರೆ ಕಾಂಟ್ರಾಕ್ಟ್ ದುಡ್ಡು, ಅವ್ರಿಗೆ 2 ಕೋಟಿ ಕೊಟ್ಟಿಲ್ಲ ಎಂಬ ಮಾಹಿತಿ ಬಂದಿದೆ. ಸಿಟ್ಟಿಗೋಸ್ಕರ ವಿಷಪ್ರಶ್ನೆ ಮಾಡಿರ್ಬೋದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಅದನ್ನ ಸಾಯಿಸೋ ಉದ್ದೇಶದಿಂದನೇ ಮಾಡಿರ್ತಾರೆ ಸಿಟ್ಟಿಗೋಸ್ಕರ. ಯಾಕಂದ್ರೆ ದನದ ಮೇಲೆ ಅವರಿಗೆ ಒಂದು ದನ ಸತ್ತೋಯ್ತು ಅಂತೇಳಿ ಒಂದು ಹಳ್ಳಿಯವ್ರದ್ದು ಒಂದು ಅಭಿಮಾನ ಇರ್ತದೆ ದನಗಳ ಮೇಲೆ, ಆ ಒಂದು ಸಿಟ್ಟು ಇರ್ಬೋದು, ಇಲ್ಲ ನನಗೆ ಲಾಸ್ ಆಯಿತು ಅನ್ನೋ ಸಿಟ್ಟು ಇರ್ಬೋದು. ಸೊ ಅದರಿಂದ ಕಾಂಪೆನ್ಸೇಷನ್ ಏನಾಗಿದೆ ಅಂದರೆ, ನಾವು ಇಲಾಖೆಯಿಂದ ಕಾಡನ್ನು ಒಳಗಡೆ ಸತ್ತರೆ ನಾವು ಅವರಿಗೆ ಪರಿಹಾರ ಕೊಡೋದಿಲ್ಲ. ಯಾಕೆಂದರೆ ಕಾಡು ಒಳಗಡೆ ದನ ಬಿಡೋದು ಅಕ್ರಮ. ಸೊ ಕಾಡಿಂದ ಹೊರಗಡೆ ಸತ್ತರೆ ನಾವು ದನಗಳಿಗೆ ಪರಿಹಾರ ಕೊಡ್ತೀವಿ. ಸೊ ಪರಿಹಾರನೂ ಇಲ್ಲ, ನನಗೆ ಎಲ್ಲ ಲಾಸ್ ಆಯಿತು ಅಂತೇಳಿ ಸಿಟ್ಟಿಗೆ ಅವರು ಮಾಡಿರ್ಬೋದು ಅಂತೇಳಿ ನಮ್ಮದೊಂದು ಅಭಿಪ್ರಾಯ. ದೇಶದಲ್ಲಿ 2022ಕ್ಕೆ ಹುಲಿಗಣತಿ ನಡೆದಿದ್ದೇ ಕೊನೆ. ಆದರೆ 2024ರಲ್ಲಿ ಕ್ಯಾಮೆರಾಗಳ ಮೂಲಕ ಹುಲಿಗಳ ಇರುವಿಕೆಯ ಸಮೀಕ್ಷೆ ನಡೆಸಲಾಗಿತ್ತು. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವೇ 2024ರ ನವೆಂಬರ್ನಲ್ಲಿ ಸಂಸತ್ಗೆ ಕೊಟ್ಟ ಹುಲಿಗಳ ಸಂಖ್ಯೆ ಮತ್ತು ಸಾವಿನ ಲೆಕ್ಕ ನೋಡೋದಾದ್ರೆ, ಮಧ್ಯಪ್ರದೇಶದಲ್ಲಿ 785 ಹುಲಿಗಳು ವಾಸವಿದ್ದು ದೇಶದಲ್ಲೇ ಮೊದಲ ರಾಜ್ಯವಾಗಿದೆ. ಆದರೆ ಇದೇ ಮಧ್ಯಪ್ರದೇಶದಲ್ಲಿ 2024ರಲ್ಲಿ 23 ಹುಲಿಗಳ ಸಾವಾಗಿದೆ. ಉತ್ತರಾಖಂಡ್ನಲ್ಲಿ 560 ಹುಲಿಗಳಿದ್ದು ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಆದರೆ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ 3ನೇ ಸ್ಥಾನದಲ್ಲಿದ್ದು ಕಳೆದ ವರ್ಷ 8 ಹುಲಿಗಳು ಸಾವಾಗಿದೆ. ಕರ್ನಾಟಕದಲ್ಲಿ 524 ಹುಲಿಗಳಿದ್ದು 2024ರಲ್ಲಿ 11 ಹುಲಿಗಳು ಸಾವನ್ನಪ್ಪಿದ್ವು. ಈಗ 5 ಹುಲಿಗಳ ಸಾವಾಗಿದೆ. ಇದನ್ನ ಬಿಟ್ಟರೆ ಮಹಾರಾಷ್ಟ್ರದಲ್ಲಿ 444 ಹುಲಿಗಳಿದ್ದು 14 ಹುಲಿಗಳ ಸಾವಾಗಿದೆ. ಇತರೆ ರಾಜ್ಯಗಳಿಂದ ಒಟ್ಟು 1063 ಹುಲಿಗಳಿದ್ದು 19 ಹುಲಿಗಳ ಸಾವಾಗಿದೆ. ಒಟ್ಟಾರೆ ದೇಶದಲ್ಲಿ 3682 ಹುಲಿಗಳಿದ್ದು ನಾನಾ ಕಾರಣಗಳಿಂದ 75 ಹುಲಿಗಳ ಸಾವಾಗಿದೆ. ಕರ್ನಾಟಕದಲ್ಲಿ 2024ರಲ್ಲಿ ಪ್ರತ್ಯೇಕವಾಗಿ ಹುಲಿಗಳ ವಾಸದ ಬಗ್ಗೆ ಸಮೀಕ್ಷೆ ನಡೆಸಲಾಗಿತ್ತು. ಒಟ್ಟು 5 ಅಭಯಾರಣ್ಯಗಳಲ್ಲಿ ಕ್ಯಾಮೆರಾಗಳ ಮೂಲಕ ಹುಲಿಗಳ ಚಲನವಲನ ಸೆರೆ ಹಿಡಿದಾಗ 393 ಹುಲಿಗಳು ಪತ್ತೆಯಾಗಿದ್ವು. ಕರ್ನಾಟಕದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ 393. ಬಂಡೀಪುರ ಅಭಯಾರಣ್ಯದಲ್ಲಿ 154 ಹುಲಿಗಳು ಪತ್ತೆಯಾಗಿತ್ತು. ನಾಗರಹೊಳೆ ಅಭಯಾರಣ್ಯದಲ್ಲಿ 149 ಹುಲಿಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ವು. ಬಿಳಿಗಿರಿ ರಂಗನಬೆಟ್ಟ ಅಭಯಾರಣ್ಯದಲ್ಲಿ 39 ಹುಲಿಗಳು, ಭದ್ರಾ ಅಭಯಾರಣ್ಯದಲ್ಲಿ 29 ಹುಲಿಗಳು, ಕಾಳಿ ಅಭಯಾರಣ್ಯದಲ್ಲಿ 22 ಹುಲಿಗಳು ಕ್ಯಾಮೆರಾ ಸಮೀಕ್ಷೆಯಲ್ಲಿ ಸಿಕ್ಕಿದ್ವು. ಕ್ಯಾಮೆರಾ ಟ್ರ್ಯಾಪಿಂಗ್ ಮೂಲಕ, ಹುಲಿಗಳ DNA ಸಂಗ್ರಹದ ಮೂಲಕ, ಹಾಗೆ ಹುಲಿಗಳ ಹೆಜ್ಜೆ ಗುರುತಿನ ಮೂಲಕ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಹುಲಿಗಣತಿ ನಡೆಸುತ್ತೆ. 2026ರಲ್ಲಿ ಭಾರತದಲ್ಲಿ ಹುಲಿಗಣತಿ ಮತ್ತೆ ನಡೆಯಲಿದೆ. ಅದೇನೇ ಇರಲಿ, ಚಾಮರಾಜನಗರದಲ್ಲಿ 5 ಹುಲಿಗಳನ್ನು ಕೊಂದಿದ್ದು ನಿಜಕ್ಕೂ ಆಘಾತಕಾರಿ. ಕೇಂದ್ರ ಅರಣ್ಯ ಸಚಿವಾಲಯವು 5 ಹುಲಿಗಳ ಸಾವಿನ ತನಿಖೆಗೆ ರಾಜ್ಯಕ್ಕೆ ಬರುತ್ತಿದ್ದು ತನಿಖೆ ಚುರುಕಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಇಲ್ಲಿ 5 ಹುಲಿಗಳನ್ನು ಕೂಡ ಅಂತ್ಯಕ್ರಿಯೆ ಮಾಡಲಾಗಿದೆ. ಆದರೆ ಇದೆಲ್ಲ ಒಂದು ಭಾಗ ಆದರೆ ಇದರ ಜವಾಬ್ದಾರಿ ಯಾರು? ಈ ಸಾವುಗಳಿಗೆ ಕಾರಣ ಯಾರು? ಜವಾಬ್ದಾರಿ ಯಾರದ್ದು ಅನ್ನುವಂತಹ ಪ್ರಶ್ನೆ ಇದ್ದೇವೆ. ಯಾಕಂದರೆ ಸಾಮಾನ್ಯವಾಗಿ ಈ ಒಂದು ಪ್ರಕರಣವನ್ನು ಕೂಡ ಈಗ ಮಾನವ ವನ್ಯಜೀವಿ ಸಂಘರ್ಷದ ಭಾಗ ಅಂತ ಹೇಳಿ ನಾವು ಕರಿತೀವಿ ಅಥವಾ ಅದನ್ನು ಪರಿಗಣಿಸ್ತಾರೆ. ಇಲಾಖೆಯವರು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ಮಾನವ ವನ್ಯಜೀವಿ ಸಂಘರ್ಷಕ್ಕೆ 5 ಹುಲಿಗಳು ಬಲಿಯಾದವು ಅನ್ನುವಂಥದ್ದು. ಆದರೆ ಈ ಮಾನವ ವನ್ಯಜೀವಿ ಸಂಘರ್ಷದ ವಿಚಾರದಲ್ಲಿ ಪ್ರತಿ ಬಾರಿ ಈ ರೀತಿಯಾಗಿ ಹುಲಿಗಳನ್ನು ಅಥವಾ ಕಾಡು ಪ್ರಾಣಿಗಳನ್ನು ಕೊಲ್ತಾ ಹೋದರೆ ಕೇಳೋರು ಯಾರಿದನ್ನು ಪ್ರಶ್ನಿಸಬೇಕಾಗಿರುವಂಥದ್ದು? ಹುಲಿಗಳು ಬಂದು ಕೇಳೋದಿಲ್ಲ. ಆದರೆ ಅದನ್ನು ನಾವು ಪ್ರಶ್ನಿಸಲೇಬೇಕಾಗಿದೆ. ಅರಣ್ಯ ಇಲಾಖೆಯನ್ನು ಪ್ರಶ್ನಿಸಬೇಕಾಗಿದೆ, ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಬೇಕಾಗಿರುವಂಥದ್ದು. ಅರಣ್ಯದಂಚಿನ ಗ್ರಾಮಗಳಲ್ಲಿ ಪದೇ ಪದೇ ಮಾನವ ವನ್ಯಜೀವಿ ಸಂಘರ್ಷ ಮುಂದುವರಿತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಾನಾ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸ್ತಾ ಇರುತ್ತೆ. ಹಾಗಿದ್ದರೂ ಪ್ರತಿ ಬಾರಿಯೂ ಕೂಡ ಅರಣ್ಯದಂಚಿನ ಊರುಗಳಲ್ಲಿ ಈ ರೀತಿಯಂಥ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷಗಳು ನಡೀತಾ ಇರ್ತವೆ. ಆದರೆ ಅರಣ್ಯಕ್ಕೆ ಸಾಕು ಪ್ರಾಣಿಗಳನ್ನು ಬಿಡದಂತೆ ತಡೆಯುವಂಥ ಪ್ರಯತ್ನ ಯಾಕೆ ಆಗ್ತಿಲ್ಲ ಅಂತೇಳಿ ಇಲ್ಲಿ ಒಬ್ಬರು DFO ಅವರು ಹೇಳ್ಕೊಳ್ತಾರೆ, ಬಹುಶಃ ಅವರ ಹಸುಗಳನ್ನು ಕೊಂದ ಕಾರಣಕ್ಕಾಗಿ ಸಿಟ್ಟಿನಿಂದ ಹೀಗೆ ಮಾಡಿರಬಹುದು ಅನ್ನುವಂಥದ್ದು. ಹಾಗಾದರೆ ಹಸುಗಳನ್ನು ಅಲ್ಲಿ ಒಳಗಡೆ ಬಿಡೋದಕ್ಕೆ ಆಸ್ಪದ ಇಲ್ಲದೆ ಇರುವಾಗ, ಹಾಗೆ ಹಳ್ಳಿಗಳ ಜನ ಬಿಡ್ತಾ ಇದ್ದಾರೆ ಅಂತೇಳಿ ಆದರೆ ನಿಮ್ಮ ವಾಚರ್ಸ್ ಇಲ್ವಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ವಾಚರ್ಸ್ ಏನಾಗಿದ್ದಾರೆ? ಗಾರ್ಡ್ಸ್ ಏನಾಗಿದ್ದಾರೆ? ಹಾಗಾದರೆ ನಿಮ್ಮದು ಕೆಳ ಹಂತದಲ್ಲಿರ್ತಕ್ಕಂತಹವರನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೀರಾ. ಏನಾಗಿದೆ ಅರಣ್ಯ ಇಲಾಖೆಗೆ ಅನ್ನುವಂಥದ್ದು? ಅರಣ್ಯಕ್ಕೆ ಸಾಕು ಪ್ರಾಣಿಗಳನ್ನು ಬಿಡದಂತೆ ತಡೆಯುವಂಥ ಪ್ರಯತ್ನ ಆಗ್ತಿಲ್ಲ ಯಾಕೆ? ವಿಶೇಷವಾಗಿ ದನಕರುಗಳನ್ನು ಕಾಡಿಗೆ ಅಟ್ಟುವಂಥದ್ದು ಹಳ್ಳಿಗಳಲ್ಲಿ ಅರಣ್ಯದಂಚಿನ ಊರುಗಳಲ್ಲಿ ಸಾಮಾನ್ಯವಾಗಿ ನಡೀತಿರುತ್ತೆ. ಆದರೆ ಯಾವ ಕಾಡುಗಳಲ್ಲಿ ಹುಲಿ ಇರುತ್ತೋ ಅಲ್ಲಿಗಂತೂ ಯಾರು ಕೂಡ ದನಕರುಗಳನ್ನು ಅಟ್ಟೋದಿಲ್ಲ. ಹೀಗಿರುವಾಗ ಹಳ್ಳಿಗಳ ಮಟ್ಟದಲ್ಲಿ ಫಾರೆಸ್ಟ್ ವಾಚರ್ಸ್ ಮತ್ತು ಗಾರ್ಡ್ಗಳು ಓಡಾಡೋದಿಲ್ವಾ? ಈ ವಾಚರ್ಸ್ ಮತ್ತು
ಗಾರ್ಡ್ಗಳು ಎಲ್ಲೋಗಿದ್ದಾರೆ, ಏನಾಗಿದೆ, ಯಾವ ಕಾರಣಕ್ಕಾಗಿ ಅದನ್ನು ಪತ್ತೆ ಹಚ್ಚೋದು ಸಾಧ್ಯ ಇದೆ. ಇವತ್ತು ಅನೇಕ ಹಳ್ಳಿಗಳ ಭಾಗಗಳಲ್ಲಿ ಈಗಾಗಲೇ ಫೆನ್ಸಿಂಗ್ ಮಾಡಲಾಗಿದೆ, ಏನು CC ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಆ ಮೂಲಕವಾಗಿ ಯಾರೂ ಕೂಡ ಕಾಡಿನ ಒಳಗಡೆ ಹೋಗದಂಗೆ ತಡೆಯುವಂಥ ಪ್ರಯತ್ನ ನಡೀತಾ ಇದೆ. ಅದು ಇಲ್ಲಿ ಯಾಕೆ ಆಗ್ತಿಲ್ಲ? ಮಲೆಮಹದೇಶ್ವರದಂತಹ ಹುಲಿ ಸಂರಕ್ಷಿತ ಅರಣ್ಯಗಳಲ್ಲಿ ಇದು ಆದ್ಯ ಕರ್ತವ್ಯ ಆಗಬೇಕಲ್ವಾ? ಅದ್ಯಾಕೆ ನಡೀತಾ ಇಲ್ಲ? ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಾವು ಸಂಭವಿಸೋದಕ್ಕೆ ಕಾರಣ ಆಗಿದ್ದು ಯಾರು? ಹಾಗಾದರೆ ಹಳ್ಳಿಗಳ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ? ಹಳ್ಳಿಗಳ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಹಳ್ಳಿಗಳ ಜನರಲ್ಲಿ ಅರಿವನ್ನು ಮೂಡಿಸ್ಕೊಂಡು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ವಿಷ ಇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗದಂಗೆ ನೋಡ್ಕೊಳ್ಬೇಕಲ್ವಾ? ಯಾರ ಜವಾಬ್ದಾರಿ ಇದು? ಈ ರೀತಿಯಾದಂತಹ ಪ್ರಕರಣ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಯಾಕಂದರೆ ದನಗಳನ್ನು ಹುಲಿ ತಿಂದ ಕೋಪದಲ್ಲಿ ವಿಷ ಹಾಕುವ ದುಷ್ಕೃತ್ಯವನ್ನು ತಡೆಯೋದು ಯಾರು? ಒಂದು ವಿಷ ಹಾಕಿರುವಂತಹ ವ್ಯಕ್ತಿಗಳು ಅವ್ರ ಮೇಲೆ ಕ್ರಮ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಂತಹ ಪರಿಸ್ಥಿತಿ ಇದೆಯಲ್ಲ, ಅವ್ರು ಹೇಳ್ತಾ ಇದ್ದಾರೆ, ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಕಾಡಿನಲ್ಲಿ ಈಗ ಅರಣ್ಯ ಬಿಟ್ಟು ಊರಿನೊಳಗಡೆ ಹೋಗಿ ಹುಲಿ ಏನಾದರೂ ದನಕರುಗಳನ್ನು ಹಿಡಿದ್ರೆ ಕಾಂಪನ್ಸೇಷನ್ ಕೊಡ್ತೀವಿ, ಆದರೆ ಕಾಡೊಳಗಡೆ ಏನಾದರೂ ದನಕರುಗಳು ಬಂದು ಹಿಡಿದ್ರೆ ಕಾಂಪನ್ಸೇಷನ್ ಕೊಡೋದಕ್ಕೆ ಪ್ರಾವಿಷನ್ ಇಲ್ಲ ಅಂತೇಳಿ. ಹೌದು, ಫೈನ್, ಕೊಡಬೇಕಾದ ಪ್ರಾವಿಷನ್ಸ್ ಇಲ್ಲ. ಯಾಕೆಂದರೆ ಜನ ಕಾಡಿನ ಒಳಗಡೆ, ಅದು ವಿಶೇಷವಾಗಿ ಹುಲಿ ಸಂರಕ್ಷಿತ ಅರಣ್ಯಗಳಲ್ಲಿ ದನಕರುಗಳನ್ನು ಒಳಗಡೆ ಬಿಡಬಾರ್ದು, ಅದನ್ನು ತಡಿಬೇಕು. ಆ ಕಾರಣಕ್ಕೆ ಕಾಂಪನ್ಸೇಷನ್ ಕೊಡಲ್ಲ ಅನ್ನುವಂಥದ್ದು ಅರ್ಥ. ಆದರೆ ಬಿಡದಂಗೆ ನೋಡ್ಕೊಳ್ಬೇಕಲ್ವಾ? ನೀವು ಕಾಂಪನ್ಸೇಷನ್ ಕೊಡೋದಿಲ್ಲ ಅನ್ನುವಂಥದ್ದು ಒಂದು ಕಾನೂನನ್ನು ಇಟ್ಕೊಂಡಿದ್ರೆ ದನಕರುಗಳಿಗೆ ಗೊತ್ತಾಗೋದಿಲ್ಲ, ಅಥವಾ ಹುಲಿಗಳಿಗೂ ಗೊತ್ತಾಗೋದಿಲ್ಲಲ್ಲ. ಇಲ್ಲಿ ಹುಲಿ ಸತ್ತಾಗ ಕಣ್ಣೀರು ಹಾಕಿದರೆ ಸಾಕ? ಸಂರಕ್ಷಣೆಯ ಜವಾಬ್ದಾರಿ ಯಾರದ್ದು? ಹುಲಿ ಸಂರಕ್ಷಿತ ಅರಣ್ಯಗಳಲ್ಲಿ ಹುಲಿಗಳ ಸಂರಕ್ಷಣೆಯ ಜವಾಬ್ದಾರಿ ಯಾರದ್ದು? ಒಂದು ಊರಿನಲ್ಲಿ ಒಂದು ದನವನ್ನು ಒಂದು ಹುಲಿ ಹಿಡಿದಿದೆ ಅಂತ ಹೇಳಿದಾಗ ಅದು ಇಮಿಡಿಯೇಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಯಾಕೆ ಗೊತ್ತಾಗೋದಿಲ್ಲ? ಅಂದರೆ ನೀವು ಆ ಊರುಗಳಲ್ಲಿ ಜನರ ಸಂಪರ್ಕದಿಂದ ದೂರ ಹೋಗಿದ್ದೀರಾ, ಅರಣ್ಯ ಇಲಾಖೆಯವರು. ಯಾಕಂದರೆ ಯಾವುದೇ ಊರುಗಳಲ್ಲೂ ಕೂಡ ಅರಣ್ಯ ಇಲಾಖೆಯವ್ರ ಜೊತೆಗೆ ಸಂಪರ್ಕದಲ್ಲಿರ್ತಾರೆ. ವಾಚರ್ಗಳ ಸಂಪರ್ಕದಲ್ಲಿರ್ತೀವಿ, ಗಾರ್ಡ್ಗಳ ಜೊತೆ ಸಂಪರ್ಕದಲ್ಲಿರ್ತೀವಿ, ಫಾರೆಸ್ಟ್ ಜೊತೆಗೆ ಸಂಪರ್ಕದಲ್ಲಿರ್ತೀವಿ. ಇವು ಎಲ್ಲ ಹಳ್ಳಿಗಳಲ್ಲಿ ಇರುವಂಥದ್ದು, ಈಗಿಂದಲ್ಲ, ತುಂಬ ಹಿಂದಿನಿಂದಲೂ ಕೂಡ ಈ ರೀತಿಯ ಸಂಪರ್ಕ ಇದ್ದೇ ಇದೆ. ಹೀಗಿರುವಾಗ ಇಲ್ಲಿ ದನ ಹಿಡಿದಿದೆ ಹುಲಿ ಅಂತೇಳಿ ಆದರೆ ಮಾಹಿತಿ ಸಿಗೋದಿಲ್ವಾ? ಯಾವ ರೀತಿಯಾಗಿ ಆಗುತ್ತೆ ಇದು? ವಿಷ ಹಾಕಿದವರ ಜೊತೆಗೆ ಅಧಿಕಾರಿಗಳನ್ನು ಕೂಡ ಜವಾಬ್ದಾರರನ್ನಾಗಿ ಮಾಡ್ತಾರಾ? ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾರಾ? ಇಲ್ಲಿ ಈಶ್ವರ್ ಖಂಡ್ರೆ ಅವರು ಅಲ್ಲಿ ಹೋಗಿದ್ದಾರೆ, ಫೈನ್, ಅವರು ಕಾಳಜಿಯನ್ನು ತೋರಿಸಿರುವಂಥದ್ದು ಫೈನ್. ಅವ್ರು ಹೇಳಿದ್ದಾರೆ, ನನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾನು ಇಲ್ಲಿಗೆ ಬಂದೆ ಅಂತೇಳಿ. ಅದು ಅವ್ರ ಜವಾಬ್ದಾರಿ, ಅವರು ಹೋಗಬೇಕಾಗಿತ್ತು. ಯಾಕಂದರೆ ಅರಣ್ಯ ಇಲಾಖೆ ಸಚಿವರಾಗಿ ನಾವು ಏನು ಇಷ್ಟು 5 ಹುಲಿಗಳು ಅದು ಕೂಡ ವಿಷ ಇಕ್ಕಿ ಕೊಂದಿದ್ದಾರೆ ಅಂತ ಹೇಳಿದಾಗ ಅಲ್ಲಿಗೆ ಹೋಗಬೇಕಾಗಿತ್ತು, ಅವರು ಆದ್ಯ ಕರ್ತವ್ಯವಾಗಿತ್ತು, ಅವರು ಹೋಗಿದ್ದಾರೆ, ಫೈನ್. ಆದರೆ ಇಲ್ಲಿ ಈ ವಿಷ ಇಕ್ಕಿರ್ತಕ್ಕಂತಹ ವ್ಯಕ್ತಿಗಳ ಜೊತೆಗೆ ಯಾರು ಇದಕ್ಕೆ ಜವಾಬ್ದಾರರಾಗಿರ್ತಾರಲ್ಲ ಆ ಭಾಗದಲ್ಲಿ ಅವರ ಮೇಲೆ ಕ್ರಮ ಆಗಬೇಕು. 5 ಹುಲಿಗಳ ಸಾವಿಗೆ ಅರಣ್ಯ ಇಲಾಖೆಯ ಬೇಜವಾಬ್ದಾರಿ ಕಾರಣ ಅಲ್ವಾ ಇದು? ಯಾವ ಸ್ವರೂಪದಲ್ಲಿ ಇಂಥದ್ದು ನಡೆಯೋದಕ್ಕೆ ಸಾಧ್ಯ? ಇಲ್ಲಿರುವಂತಹ ಬಹಳಷ್ಟು ಲೋಪಗಳು ಇಲ್ಲಿ ಇಲಾಖೆಯ ಮಟ್ಟದಲ್ಲಿ ಕೂಡ ಇರುವಂಥದ್ದು ಗೋಚರಿಸ್ತಾ ಇದೆ. ಇದನ್ನು ತಡೆಯುವಂಥ ಕೆಲಸವನ್ನು ಇನ್ನಾದರೂ ಈಶ್ವರ್ ಖಂಡ್ರೆ ಅವರು ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿರುವಂಥದ್ದು. ಒಟ್ಟಿನಲ್ಲಿ ಯಾರದೋ ಸ್ವಾರ್ಥಕ್ಕೆ, ಯಾರದೋ ಕೃತ್ಯಕ್ಕೆ 5 ಹುಲಿಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು, ಸ್ವಚ್ಛಂದವಾಗಿ ಕಾಡಿನಲ್ಲಿ ಓಡಾಡ್ತಾ ಇದ್ದಂಥವು ತಮ್ಮ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ದುರ್ದೈವ. ಈಗಲಾದರೂ ಕೂಡ ಈಶ್ವರ ಖಂಡ್ರೆ ಅವರು ಮುಂದೆ ನಿಂತು ಇದರ ತನಿಖೆ ನಡೆಯುವಂಥದ್ದು ಒಂದು ಭಾಗ, ಜವಾಬ್ದಾರಿಗಳನ್ನು ಫಿಕ್ಸ್ ಮಾಡುವಂಥದ್ದು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಇಲ್ಲಿ ಈಶ್ವರ ಖಂಡ್ರೆ ಅವರ ಮೇಲೆ ಇರುವಂಥದ್ದು. ಬಿಜೆಪಿ ಒಳಗಡೆ ಒಂದಿಷ್ಟು ಸಂಧಾನ ಸಭೆಗಳು ನಡೀತಾ ಇದ್ದಾವೆ. ಕಮಲದೊಳಗೆ ಕದನ ವಿರಾಮದ ಕಾಲ ಕೂಡಿ ಬಂದಂಗೆ ಕಾಣ್ತಾ ಇದೆ. ಆದರೆ ಈಗಷ್ಟೇ ಇನ್ನೊಬ್ಬರು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ, ಮೋಸ್ಟ್ಲಿ ಬಿಜೆಪಿ ಸರಿ ಹೋಗೋದು ನಾನು ಸತ್ತ ಮೇಲೆ ಅನ್ನುವಂತಹ ರೀತಿಯಲ್ಲಿ ಕೂಡ ಮಾತನಾಡಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಈಗಾಗಲೇ ಜೋಶಿ ಸಂಧಾನ ಸೂತ್ರ ಈಗ ರೆಡಿ ಆಗ್ತಾ ಇರೋದು. ನಾಯಕತ್ವದ ಗೊಂದಲದ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಸಾಲು ಸಭೆಗಳು ನಡೀತಾ ಇವೆ. ಇದರ ನೇತೃತ್ವವನ್ನು ಪ್ರಹ್ಲಾದ್ ಜೋಶಿ ಅವರು ವಹಿಸಿಕೊಂಡಿರುವಂಥದ್ದು ವಿಶೇಷ. ಕೇಂದ್ರದ ಹಿರಿಯ ಸಚಿವರು ಕೂಡ ಆಗಿರೋದ್ರಿಂದಾಗಿ ಅವ್ರಿಗೆ ಹೈಕಮಾಂಡ್ ಮಟ್ಟಕ್ಕೆ ವರದಿಯನ್ನು ನೇರವಾಗಿ ಕೊಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ದೆಹಲಿಯಲ್ಲಿ ಅಶೋಕ್ ಅವರು ವರಿಷ್ಠರೊಂದಿಗೆ ಇವತ್ತು ಸಭೆ ನಡೆಸಿ ನಂತರ ಅವರು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇವತ್ತು ಸಂಜೆಗೆ ಅವರು ವಾಪಸ್ಸಾಗಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಪಕ್ಷದ ಕಚೇರಿಗೆ ದಿನವೂ ಮತ್ತೊಂದು ಕಡೆಯಲ್ಲಿ ಪಕ್ಷದ ಕಚೇರಿಗೆ ಪ್ರತಿನಿತ್ಯ BS ಯಡಿಯೂರಪ್ಪನವರು ಭೇಟಿ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಪಕ್ಷದ ಕಚೇರಿಗೆ ಹೋಗಿ ಅಲ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಕಾರ್ಯಕರ್ತರ ಅಹವಾಲುಗಳನ್ನು ಸ್ವೀಕರಿಸ್ತಾ ಇರ್ತಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಅವರ ಪಟ್ಟಭದ್ರವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ, ಅವರ ಪಟ್ಟವನ್ನು ಭದ್ರಪಡಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲರ ಓಲೈಕೆ, ಸಮಾಧಾನ ಪಡಿಸಬೇಕೆ ಇವೆಲ್ಲವೂ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ರೆಬೆಲ್ಸ್ ಜೊತೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಭೆಯನ್ನು ನಡೆಸಿದ್ದಾರೆ. ಅವರನ್ನು ಕರೆಸಿ ಸಂಧಾನವನ್ನು ಮಾಡುವಂಥದ್ದು, ಮನವೊಲಿಸುವಂಥದ್ದು. GM ಸಿದ್ದೇಶ್ವರ ಅವರ ಜೊತೆ ಮೊನ್ನೆನೇ ಮಾತನಾಡಿದರು. ಇವತ್ತು ಮಲ್ಲೇಶ್ವರಂ ಶಾಸಕ ಡಾಕ್ಟರ್ ಅಶ್ವತ್ಥನಾರಾಯಣ ಅವರ ಮನೆಯಲ್ಲಿ ಸಭೆಯನ್ನು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ.
ಪ್ರಹ್ಲಾದ್ ಜೋಶಿ ಮೂಲಕ ಒಗ್ಗಟ್ಟಿನ ಸಂದೇಶವನ್ನು ಹೈಕಮಾಂಡ್ ಕೂಡ ಕಳಿಸಿದೆ. ವಿಶೇಷವಾಗಿ ಈ ಸಭೆಗೆ ಅವರು ಕರೆಸಿಕೊಂಡಿರುವಂಥದ್ದು ಅರವಿಂದ್ ಲಿಂಬಾವಳಿಯವರನ್ನ. ಮೊನ್ನೆ GM ಸಿದ್ದೇಶ್ವರ ಮತ್ತು BP ಹರೀಶ್ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯ ರಾಜ್ಯ ಕಚೇರಿಯಲ್ಲಿ ಸಭೆಯನ್ನು ನಡೆಸಿದ್ರು. ವಿಜೇಂದ್ರ ಹಠಾವು ಒಂದೇ ನಮ್ಮ ಬೇಡಿಕೆ ಅಂತೇಳಿ ಅವತ್ತು ಈ ನಾಯಕರುಗಳು ಹೇಳಿಕೊಂಡಿದ್ರು. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಹೇಳಿದರು. ಹೀಗಾಗಿ ಇವತ್ತು ಅರವಿಂದ್ ಲಿಂಬಾವಳಿ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರನ್ನ ಕರೆಸಿ ಪ್ರಹ್ಲಾದ್ ಜೋಶಿ ಅವರು ಕರೆಸಿ ನಂತರ ಸಭೆಯನ್ನು ಮಾಡಿದ್ದಾರೆ. ಅರವಿಂದ್ ಲಿಂಬಾವಳಿ ಅವರನ್ನ ಕರೆಸ್ಕೊಂಡು ಮಾತನಾಡಿದರೆ, ಲಿಂಬಾವಳಿ ಅವರು ಹಿಂದೆ ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು, ಅನುಭವಿ ನಾಯಕ, ಹಿರಿಯ ನಾಯಕ, ಪಕ್ಷದ ಚುನಾವಣೆಗಳಲ್ಲಿ ತಂತ್ರಗಾರಿಕೆಗಳಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಂತಹ ನಾಯಕ ಪ್ರಹ್ಲಾದ್ ಜೋಶಿ ಅವರು. ಆದರೆ ಈಗ ಪ್ರಹ್ಲಾದ್ ಜೋಶಿ ಅವರು ಅರವಿಂದ್ ಲಿಂಬಾವಳಿ ಅವರು ಈಗ ರೆಬೆಲ್ಸ್ ತಂಡದ ಜೊತೆ ಗುರುತಿಸಿಕೊಂಡಿರುವಂಥ ಕಾರಣಕ್ಕಾಗಿ ಅವರನ್ನೇ ಕರೆದು ಮಾತನಾಡಿಸಿದರೆ, ಸಮಾಧಾನ ಪಡಿಸಿದರೆ ಉಳಿದೆಲ್ಲೂ ಕೂಡ ಸರಿ ಹೋಗುತ್ತೆ ಅನ್ನೋದು ಬಹುಶಃ ಪ್ರಹ್ಲಾದ್ ಜೋಶಿ ಅವರ ಲೆಕ್ಕಾಚಾರ ಇರಬಹುದು. ಯಾಕಂದರೆ ಅವ್ರಿಗೆ ಅವರ ಪಕ್ಷದಲ್ಲಿರುವಂತಹ ಎಲ್ಲ ಏನು ಯಾರ್ಯಾರು ಯಾವ್ಯಾವ ಸ್ವರೂಪದಲ್ಲಿ ಪ್ರಭಾವಿಗಳು ಅನ್ನೋದು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಹೀಗಾಗಿ ಜೋಶಿಯವರು ಲಿಂಬಾವಳಿಯವ್ರನ್ನ ಕರೆಸ್ಕೊಂಡು ಮಾತನಾಡಿದ್ದಾರೆ. ಜೊತೆಗೆ ಗೋವಿಂದ ಕಾರಜೋಳ, ಸದಾನಂದ ಗೌಡ, ಸುನೀಲ್ ಕುಮಾರ್, CT ರವಿ ಇವರನ್ನೆಲ್ಲೂ ಕೂಡ ಕರೆಸಿ ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಇಲ್ಲಿ ಲಿಂಬಾವಳಿಯವರ ಸಂಧಾನ ಸಕ್ಸಸ್ ಆಗಿದೆಯಾ ಅಂತೇಳಿ, ಯಾಕಂದರೆ ವಿಜೇಂದ್ರ ಮತ್ತು ಲಿಂಬಾವಳಿ ಇಬ್ಬರನ್ನು ಕೂರಿಸ್ಕೊಂಡು ಇಬ್ಬರನ್ನು ಕೈ ಹಿಡಿದು ಆ ಸಮಾಧಾನ ಹೇಳುವಂಥ ಪ್ರಯತ್ನ ಕೂಡ ನಡೆದಿದೆಯಂತೆ ಮನೆ ಒಳಗಡೆ. ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಗೂ ಮುನ್ನ ಒಗ್ಗಟ್ಟು ಮೂಡಿಸೋದಕ್ಕೆ ಈಗ ಕಾರ್ಯತಂತ್ರವನ್ನು ಮಾಡಲಾಗ್ತಿದೆ. 2ನೇ ಅವಧಿಯಲ್ಲಿ ಈಗ ವಿಜೇಂದ್ರ ಅವರ ಹೆಸರೇ ಮತ್ತೊಮ್ಮೆ ಘೋಷಣೆ ಆಗಬಹುದು. ನಾಯಕರ ಜೊತೆಗೆ ಒಟ್ಟಿಗೆ ಊಟ ಮಾಡಿದ್ದಾರೆ ವಿಜೇಂದ್ರ ಮತ್ತು ಲಿಂಬಾವಳಿ. ಅರವಿಂದ್ ಲಿಂಬಾವಳಿ ಮತ್ತು ವಿಜೇಂದ್ರ ಇಬ್ಬರು ಕೂಡ ಜೊತೆಯಲ್ಲಿ ಊಟ ಮಾಡಿದ್ದಾರೆ. ಲಿಂಬಾವಳಿ ವಿಜೇಂದ್ರ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಜೋಶಿಯವರು ಸಂಧಾನ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವ ಮಾಹಿತಿ. ಸಂಧಾನ ಸಭೆಯಲ್ಲಿ ಇಬ್ಬರಿಗೂ ಕೂಡ ಶೇಕ್ ಹ್ಯಾಂಡ್ ಮಾಡಿಸಿದಾರಂತೆ ಜೋಶಿ. ಆ ಮೂಲಕವಾಗಿ ನೀವಿಬ್ಬರೂ ಕೂಡ ಸಮಾಧಾನದಿಂದ ಇರಬೇಕು, ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಈ ಭಿನ್ನರನ್ನು ಕೂಡ ಸೇರಿಸಿಕೊಂಡು ಪ್ರವಾಸ ಮಾಡುವಂತೆ ವಿಜೇಂದ್ರಗೆ ಸೂಚನೆಯನ್ನು ಜೋಶಿಯವರು ಕೊಟ್ಟಿದ್ದಾರೆ. ಅಂದರೆ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಸೂಚನೆ ಪ್ರಕಾರ ಅರವಿಂದ್ ಲಿಂಬಾವಳಿ ಅಂತವ್ರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ನೀವು ಪ್ರವಾಸವನ್ನು ಮಾಡಬೇಕು, ಸಮನ್ವಯತೆ ಹೊಂದಾಣಿಕೆಯಿಂದ ಹೋಗಬೇಕು ಅನ್ನುವಂತಹ ಖಡಕ್ ತಾಕೀತನ್ನು ಕೂಡ ಇದೇ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿಯವರು ಮಾಡಿದ್ದಾರೆ. ಯಾಕಂದರೆ ಪಕ್ಷದ ಸಂಘಟನೆ ಬಲಿಷ್ಠವಾಗಿರಬೇಕು ಅಂತ ಹೇಳಿದ್ರೆ ಒಗ್ಗಟ್ಟು ಅಷ್ಟೇ ಬಲಿಷ್ಠವಾಗಿರಬೇಕು. ಇಲ್ಲದೆ ಹೋದರೆ ಒಡಕೆ ಇದ್ದಲ್ಲಿ ಯಾವ ಸಂಘಟನೆ ಕೂಡ ಬಲಿಷ್ಠ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ಈ ಸಂಧಾನ ಸಭೆಗಳೆಲ್ಲ ಮುಗಿದ ನಂತರ ವಿಜೇಂದ್ರ ಹಾಗೆಯೇ CT ರವಿ ಅವರು ಮಾತನಾಡಿದ್ದಾರೆ, ತೋರಿಸ್ತೀವಿ. ಅದು ಆಂತರಿಕ ಬೇಗುದಿಯನ್ನ ಸರಿಪಡಿಸ್ತಕ್ಕಂಥದ್ದು ಮತ್ತೊಂದು ಅದು ಯಾವುದು ವಿಚಾರ ಅಲ್ಲ. ಮತ್ತೆ ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ, ಅದನ್ನು ಕೂಡ ಬಗೆಹರಿಸುವಂಥದ್ದು ಎಲ್ಲ ವಿಚಾರಗಳ ಕೂತು ನಾವೆಲ್ಲವೂ ಕೂಡ ಹಿರಿಯರು ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಆಗೋದಿಲ್ಲ, ಒಳ್ಳೇದೇ ಆಗುತ್ತೆ. ನಾನು ಯಾವ ಸ್ಥಾನಕ್ಕೂ ಆಕಾಂಕ್ಷಿಯಲ್ಲ. ಪಕ್ಷದ ನಿಷ್ಠಾವಂತ ಕಟ್ಟಾಳು ಕಾರ್ಯಕರ್ತ. ಕಾಂಗ್ರೆಸ್ಸು ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಭ್ರಷ್ಟಾಚಾರದ ಚರಮಸೀಮೆಗೆ ತಂದು ತಲುಪಿದೆ. ಈ ಭ್ರಷ್ಟ ಸರ್ಕಾರ ಬಹುಶಃ ರಾಜ್ಯದ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ, ಇಂಥ ಕೆಟ್ಟ ಸರ್ಕಾರ ನಾವು ನೋಡಿರಲಿಲ್ಲ ಅಂಥೇಳಿ. ಈ ಕೆಟ್ಟ ಸರ್ಕಾರ ತೊಲಗಬೇಕು ಅಷ್ಟೇ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.